ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿ. ಮಾಜಿ ಸಿಎಂ ರನ್ನ ಕೆಣಕಿದ ಶಾಸಕ ರಮೇಶ್ ಜಾರಕಿಹೊಳಿಗೆ ಬಿತ್ತು ಚಡಿಯೇಟು. ಅಪ್ಪನನ್ನ ಕುಟುಕಿದ ಜಾರಕಿಗೆ ಮಗ ಯದ್ವಾ ತದ್ವಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಓಡಾಡ್ತೀರಿ, ಬ್ಲಾಕ್ ಮೇಲ್ ಮಾಡೋದನ್ನ ನಿಲ್ಲಿಸ್ರಿ ಸ್ವಾಮಿ ಅಂತ ರಮೇಶ್ ಜಾರಕಿಹೊಳಿ ಗುಟುರು ಹಾಕಿದ್ದು ಮಾಜಿ ಸಿಎಂ ವಿರುದ್ಧ. ಈಗ ಭುಗಿಲೆದ್ದಿದೆ ಆಕ್ರೋಶ. ಎಸ್, ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇರೋದು ಅಂತಿಂತ ಸುದ್ದಿಯಲ್ಲ, ಮೆಗಾ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿಯನ್ನ ಈ ಗಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ಎಸ್, ಇದು ರಾಜ್ಯದ ಮೆಗಾ ಪೊಲಿಟಿಕಲ್ ಸ್ಟೋರಿ. ಇದು ಹಾಗಾದ್ರೆ ಏನದು? ಹಾಲಿ ಶಾಸಕರೊಬ್ಬರು, ಮಾಜಿ ಸಚಿವರೊಬ್ಬರು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರ ವಿರುದ್ಧ ತೊಡೆ ತಟ್ಟಿ ನಿಂತುಕೊಂಡಿರುವ ಒಂದು ಪೊಲಿಟಿಕಲ್ ಸ್ಟೋರಿ. ಅಪ್ಪನನ್ನ ಕುಟುಕಿದ ಹಾಲಿ ಶಾಸಕರನ್ನ ಈಗ ರಾಜ್ಯದ ಬಿಜೆಪಿ ಅಧ್ಯಕ್ಷ ಮಗನಾಗಿ ತರಾಟೆಗೆ ತೆಗೆದುಕೊಂಡ್ರೋ ಅಥವಾ ಬಿಜೆಪಿ ಅಧ್ಯಕ್ಷರಾಗಿ ತರಾಟೆಗೆ ತೆಗೆದುಕೊಂಡ್ರೋ ಗೊತ್ತಿಲ್ಲ. ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದವರು ನಮ್ಮಪ್ಪ. ಅಪ್ಪನ ಬಗ್ಗೆ ಮಾತಾಡೋಕೆ ನಿಮಗೇನಿದೆ ಯೋಗ್ಯತೆ? ಎಸ್, ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಪೊಲಿಟಿಕಲ್ ಸ್ಟೋರಿ. ಮಾಜಿ ಸಿಎಂ ರನ್ನ ಕೆಣಕಿದ ಶಾಸಕ ರಮೇಶ್ ಜಾರಕಿಹೊಳಿ ನೋಡಿ, ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು BS ಯಡಿಯೂರಪ್ಪರ ನೇತೃತ್ವದಲ್ಲಿ. ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು BS ಯಡಿಯೂರಪ್ಪ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಾರಕಿಹೊಳಿ BS ಯಡಿಯೂರಪ್ಪ ಯಾಕಾಗಿ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಂತ ಹೇಳಿ ಸ್ಪಷ್ಟಪಡಿಸಲಿ. ಅವರ ಇರಾದೆ ಏನು, ಅವರ ಉದ್ದೇಶ ಏನು, ಅವರ ರಾಜಕೀಯ ಉದ್ದೇಶ ಏನು, ಎಲ್ಲವನ್ನು ಕೂಡ ಕ್ಲಾರಿಟಿ ಮಾಡಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ರು. ಮಗನ ಸ್ಥಾನವನ್ನ ಭದ್ರ ಮಾಡುವಂತಹ ನಿಟ್ಟಿನಲ್ಲಿ BS ಯಡಿಯೂರಪ್ಪ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ. ಮಗನ ಸ್ಥಾನವನ್ನ ಭದ್ರ ಮಾಡಬೇಕು ಅಂತ ಹೇಳಿ BS ಯಡಿಯೂರಪ್ಪ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ರಮೇಶ್ ಜಾರಕಿಹೊಳಿ ಅವರನ್ನೂ ಒಳಗೊಂಡು ಯತ್ನಾಳ್, ಪ್ರತಾಪ್ ಸಿಂಹ, ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಅಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಕೆಳಗಿಳಿಬೇಕು ಅಂತ ಹೇಳಿ ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ BS ಯಡಿಯೂರಪ್ಪರ ರಾಜಕೀಯ ನಡೆಯನ್ನ ಪ್ರಶ್ನೆ ಮಾಡಿದಂತಹ ಹಾಲಿ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಆ ಹೇಳಿಕೆ ಇದೆಯಲ್ಲ, ಅದು ಆಕ್ರೋಶಕ್ಕೆ ಕಾರಣವಾಗಿದೆ. BY ವಿಜಯೇಂದ್ರರನ್ನ ಹೊರತುಪಡಿಸಿ ಇನ್ನುಳಿದ ಸಚಿವರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BS ಯಡಿಯೂರಪ್ಪ ರಾಜ್ಯ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಹೇಳಿಕೆ ವಿಚಾರ, ಮಗನ ಸ್ಥಾನ ಭದ್ರ ಮಾಡೋಕೆ ಹೊರಟಿದ್ದಾರೆ BSY ಎಂಬಂತ ಹೇಳಿಕೆಯ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ. ಕೊಪ್ಪಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ಒಂದೆರಡು ದಿನ ಆಗಿಲ್ಲ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ಅಂತ ಹೇಳಿ ಕೌಂಟರ್ ಕೊಟ್ಟಿರುವಂತಹದ್ದು. ಯತ್ನಾಳ್ ಬಣದ ಸಕ್ರಿಯ ಮುಖಂಡ ರಮೇಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣಬಡಿದಾಟ. ಹಾಗಾದ್ರೆ BYV ರಿಂದ ಹೈಕಮಾಂಡ್ಗೆ ದೂರು ಕೂಡ ಸಾಧ್ಯತೆಗಳಿದಾವೆ. ಕೋರ್ ಕಮಿಟಿಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕ್ರಮ ಸಾಧ್ಯತೆಯೂ ಕೂಡ ವ್ಯಕ್ತವಾಗಿದೆ. ನೋಡಿ, BY ವಿಜಯೇಂದ್ರ ಯಾವಾಗ ಅಧ್ಯಕ್ಷ ಸ್ಥಾನವನ್ನ, ಆ ಪಟ್ಟವನ್ನು ಅಲಂಕರಿಸಿದ್ರು, ಅದಾದ ನಂತರ ಸ್ವಪಕ್ಷದಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನಗಳು ಸ್ಫೋಟಗೊಂಡಿತ್ತು. ಬಸನಗೌಡ ಪಾಟೀಲ್ ಯತ್ನಾಳ್ ಆರಂಭದಿಂದಲೇ ವಿರೋಧತೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅದಾದ ನಂತರ ರಮೇಶ್ ಜಾರಕಿಹೊಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಬಿಜೆಪಿ ಪಕ್ಷದಲ್ಲೂ ಕೂಡ ಒಂದರ್ಥದಲ್ಲಿ ಶ್ರಮಿಸಿ
ಪಕ್ಷಕ್ಕೆ ಬಂದು ಒಂದೆರಡು ದಿನ ಆಗಿಲ್ಲ, ತಂದೆಯ ಬಗ್ಗೆ ಅಥವಾ ಮಾಜಿ CMರ ಬಗ್ಗೆ ಮಾತನಾಡಬೇಕಾದ್ರೆ ವಿವೇಚನೆಯಿಂದ ಮಾತನಾಡಿ, ನಾಲಿಗೆ ಬಿಗಿ ಹಿಡ್ಕೊಂಡು ಮಾತನಾಡಿ. ಪ್ರವಾಸದ ಬಗ್ಗೆ ಪ್ರಶ್ನೆ ಮಾಡಿದಂತಹ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ BY ವಿಜೇಂದ್ರ ಹೇಳಿರ್ತಕ್ಕಂತಹ ಹರಿತವಾದಂತಹ ಮಾತು, ನಾಲಿಗೆ ಬಿಗಿ ಹಿಡ್ಕೊಂಡು ಮಾತಾಡುವಂತಹ ಸಂದರ್ಭದಲ್ಲಿ ಯಾರ ಬಗ್ಗೆ ಏನು ಮಾತನಾಡ್ತಾ ಇದ್ದೀರಾ ಎನ್ನುವಂಥದ್ರ ಬಗ್ಗೆ ಯೋಚನೆ ಇರಲಿ. BS ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ. ಇದು ರಮೇಶ್ ಜಾರಕಿಹೊಳಿ ಹೇಳಿದಂಥ ಹೇಳಿಕೆ ಸಾಲುಗಳನ್ನು ಹೇಳ್ತಾ ಇದ್ದೀನಿ. BS ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ, ಅವರಿಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದ್ದು, ಈಗಲಾದರೂ ಬ್ಲ್ಯಾಕ್ ಮೇಲ್ ಮಾಡುವುದನ್ನು ಬಿಡಬೇಕು, ಹೊಸ ಅಧ್ಯಕ್ಷರ ಆಯ್ಕೆಗೆ ಸಹಕಾರ ನೀಡಬೇಕು ಎಂದು ರಮೇಶ್ ಜಾರಕಿಹೊಳಿ ಈ ಹಿಂದೆ ಆಗ್ರಹವನ್ನು ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆ ಸಂದರ್ಭದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ವಿಜೇಂದ್ರರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಹೋರಾಟ ನಡೆಸುತ್ತಿದ್ದೇವೆ, ಅಂದರೆ ಸ್ವತಃ ತಾನೂ ಕೂಡ ಅದರಲ್ಲಿ ಸಕ್ರಿಯನಾಗಿದ್ದೀನಿ ಅಂತ ಹೇಳ್ಕೊಂಡ್ರು. ಯಡಿಯೂರಪ್ಪನವರು ವಿಜೇಂದ್ರ ಬದಲಾವಣೆ ಮಾಡುವಂತೆ ಪಕ್ಷದ ಹೈಕಮಾಂಡ್ಗೆ ತಿಳಿಸಲಿ, ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತೇನೆ ಎಂದು ಮಗನ ಕುರ್ಚಿ ಭದ್ರಪಡಿಸುವುದು ಬ್ಲ್ಯಾಕ್ ಮೇಲ್ ತಂತ್ರ ಅಂತ ಹೇಳಿದ್ರು. ಈ ಮಾತಿದೆಯಲ್ಲ, ಈ ಮಾತೆ ವಿಜೇಂದ್ರರನ್ನ ಆಕ್ರೋಶಕ್ಕೆ ಒಳಪಡಿಸಿದ್ದು. ಹಾಗಾದರೆ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ವಿಜೇಂದ್ರ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದ್ಸತಿ ಕೇಳಿಸ್ಕೊಳ್ಳಿ. ಅನೇಕ ಹಿರಿಯರ ಜೊತೆ ಕೈ ಜೋಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರು ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ, ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡ್ಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ, ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ತೀರಿ? ಅವ್ರದ್ದು ಏನೇ ಸಮಸ್ಯೆ ಇದ್ರು ಕೂಡ ಕೇಂದ್ರದ ವರಿಷ್ಠರ ಮುಂದೆ ಹೇಳ್ಕೊಳ್ಳಿ, ನಾನು ಅಲ್ಲಿ ಮಾತನಾಡ್ತೇನೆ. ಅವ್ರ ಬಗ್ಗೆ ಹೆಚ್ಚು ಮಾತನಾಡೋಕೆ ಹೋಗಲ್ಲ, ಅದ್ರ ಅವಶ್ಯಕತೆ ನನಗಿಲ್ಲ. ಮಹಾರಾಜಗೆ ಅನೇಕ ಹಿರಿಯರ ಜೊತೆ ಕೈ ಜೋಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರು ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು. ಇದು BY ವಿಜೇಂದ್ರ ರಮೇಶ್ ಜಾರಕಿಹೊಳಿ ಹೇಳಿಕೆಯ ವಿರುದ್ಧವಾಗಿ ಮಾತನಾಡಿರುವಂತಹದ್ದು. ನೋಡಿ, ರಾಜ್ಯದಲ್ಲಿ BJPಯನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಯಡಿಯೂರಪ್ಪರ ಪಾಲೆಷ್ಟು ಮತ್ತು ಅವರ ಪಾತ್ರವೆಷ್ಟು? BY ವಿಜೇಂದ್ರರ ಹೇಳಿಕೆಯಲ್ಲೂ ಕೂಡ ಅರ್ಥಗಳಿತ್ತು. ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಿ BJPಯನ್ನ ಬಲಾಢ್ಯವಾದಂಥ ಒಂದು ಪಕ್ಷ ಮಾಡಿದ್ರಲ್ಲಿ ಕರ್ನಾಟಕದಲ್ಲಿ BS ಯಡಿಯೂರಪ್ಪರ ಪಾತ್ರವೂ ಕೂಡ ಜಾಸ್ತಿ ಇದೆ. ಇಡೀ ಶಿಕಾರಿಪುರ, ಇಡೀ ಭದ್ರಾವತಿ, ಇಡೀ ಶಿವಮೊಗ್ಗದಲ್ಲಿ ಆ ಕಾಲಘಟ್ಟದಲ್ಲಿ ಯಡಿಯೂರಪ್ಪರ ಶ್ರಮ ಮತ್ತು ಆ ಸೈಕಲ್ ತುಳಿದುಕೊಂಡು BJPಯ ಪರ ಪ್ರಚಾರ ಮಾಡಿ BJPಯನ್ನ ಒಂದು ಬಲಿಷ್ಠ ಪಕ್ಷವನ್ನಾಗಿ ಮಾಡಿದ್ರಲ್ಲಿ ಈ BS ಯಡಿಯೂರಪ್ಪರ ಪಾತ್ರ ಇದೆ. ಈ ರಮೇಶ್ ಜಾರಕಿಹೊಳಿ ನಿನ್ನೆ ಮೊನ್ನೆ ಬಂದವರು, ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷ ಬಲವರ್ಧನೆಗೆ ಕಾರಣವಾದವರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಅನ್ನೋದಾದ್ರೆ ಒಂದಷ್ಟು ವಿವೇಚನೆ ಇಲ್ವಾ? ನಾಲಿಗೆ ಹಿಡಿತದಲ್ಲಿ ಇರಲಿ, ನಾಲಿಗೆಯನ್ನು ಬಿಗಿಡ್ಕೊಂಡು ಮಾತನಾಡಿ ಅಂದ್ರು. ಮಗನಾಗಿ ಮಾತನಾಡಿಲ್ಲ BY ವಿಜೇಂದ್ರ. ಒಬ್ಬ ಪಕ್ಷದ ಒಂದು ರಾಜ್ಯದ BJP ರಾಜ್ಯಾಧ್ಯಕ್ಷರಾಗಿ ಆ ಒಂದು ಹೇಳಿಕೆಗೆ ಕೌಂಟರ್ ಹೇಳಿಕೆಯನ್ನು ಕೊಟ್ಟರು.